ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ನಾವೀಗ ನೈಸ್ ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀವಿ. ನನ್ನ ಜೊತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಜೊತೆ ಇದ್ದಾರೆ. ಸಹಜವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದರೂ ಕೂಡ ನಮ್ಮ ಸಾರ್ವಜನಿಕರು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಆದರೆ ಆ ಅಭಿವೃದ್ಧಿ ಕೆಲಸಗಳೇ ಜನರ ಜೀವನಕ್ಕೆ ಮಾರಕವಾದಾಗ ಜನ ಖಂಡಿತ ಸಿಡಿದೇಳ್ತಾರೆ. ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ಸಹಜವಾಗಿ ನೋವಾಗುತ್ತೆ. ಆದರೆ ಆ ನೋವಿನ ನಡುವೂ ಕೂಡ ನಮ್ಮ ರಾಜ್ಯದ ಜನ ಸ್ಪಂದಿಸಿದ್ದಾರೆ. ಆದರೆ ನೈಸ್ ವಿಚಾರ ಇಡೀ ರಾಜ್ಯದಲ್ಲಿ ಮಾಡಿದ ಕೆಲಸಕ್ಕಿಂತ ಮಾಡಿದ ಸದ್ದೇ ಜಾಸ್ತಿ. ಸರ್ಕಾರ, ಜನಪ್ರತಿನಿಧಿಗಳು ಬದಲಾದರೂ, ಸರ್ಕಾರಗಳು ಬದಲಾದವು, ನ್ಯಾಯಾಧೀಶಗಳು ಬದಲಾದರೂ ಕೂಡ ಸಮಸ್ಯೆಯಾಗಿ ಉಳ್ಕೊಂಡಿದೆ. ಈ ಸಮಸ್ಯೆಗೆ ಕಾರಣ ಏನೇನು ಅನ್ನೋದನ್ನು ವಿವರವಾಗಿ ನನ್ನ ಜೊತೆ ಇವತ್ತು ನೈಸ್ ರಸ್ತೆಯಲ್ಲೇ ಮಾತಾಡ್ತಾ ನಡ್ಕೋತಾ ಎಚ್.ಡಿ. ದೇವೇಗೌಡರು ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಸರ್, ನನ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವಿವತ್ತು ನೈಸ್ ರಸ್ತೆಯ ಬಗ್ಗೆ ನೈಸ್ ರಸ್ತೆಯಲ್ಲೇ ಮಾತಾಡ್ತಾ ಇದ್ದೀವಿ. ಅನೇಕ ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಈ ನೈಸ್ ರಸ್ತೆಯ ಆರಂಭಕ್ಕೆ ಕಾರಣಕರ್ತರು ಕೂಡ ತಾವು. ಆವತ್ತು ತಮ್ಮ ಉದ್ದೇಶ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯ ಆಗಬೇಕು, ಮೈಸೂರು ಮತ್ತು ಬೆಂಗಳೂರು ನಡುವೆ ಒಂದು ಒಳ್ಳೆಯ ರಸ್ತೆ ಆಗಬೇಕು ಅಂಥೇಳಿ. ಆದರೆ ಆ ರಸ್ತೆನೇ ಜನರ ಜೀವನಕ್ಕೆ ಮಾರಕವಾಗ್ತಾ ಹೋಗ್ತಾ ಇದೆ. ಒಂದು ಅಭಿವೃದ್ಧಿ ಕಾರ್ಯ ಜನರ ಜೀವನಕ್ಕೆ ಒಳ್ಳೆಯದಾಗಬೇಕು ಅಂಥೇಳಿ, ಅದೇ ಜನರ ಜೀವನಕ್ಕೆ ಮಾರಕ ಆದಾಗ ಜನ ಏನು ಮಾಡಬೇಕು? ಅವ್ರಿಗೆ ಸಹಾಯ ಮಾಡೋರು ಯಾರು? ಮತ್ತು ಈ ರಸ್ತೆ ಇಷ್ಟೊಂದು ಯಾಕೆ ಗೋಜಲು ಆಗ್ತಾ ಇದೆ? ಮೊದಲು ನಿಮಗೆ, ನಿಮ್ಮ ಮಾಲೀಕರಿಗೆ, ಅಂದರೆ ಸುವರ್ಣ ಟಿ ವಿಯ ಮಾಲೀಕರಿಗೆ, ಪರಿವಾರದವ್ರಿಗೆ, ನಿಮ್ಮ ಚೀಫ್ ಅವ್ರಿಗೆ, ಹಮೀದ್ ಪಾಳ್ಯ ಅವ್ರಿಗೆ ಇವತ್ತೇನು ನಾವು ಇಲ್ಲಿ ವಾಕ್ ಆ್ಯಂಡ್ ಟಾಕ್ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರೆ ಇದಕ್ಕೆ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ನಿಮ್ಮ ಸಂಸ್ಥೆಗೂ ಆಭಾರಿಯಾಗಿದ್ದೇನೆ. ನಿಮ್ಮ ಸಂಸ್ಥೆಯವರು ನೀವೇನು ಈ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಇದನ್ನು ಎಳೆಯಾಗಿ ಇನ್ನೂ ಇದನ್ನು ಮುಂದೆ ತೆಗೆದುಕೊಂಡು ಹೋಗಿ ಈ ಅನ್ಯಾಯ ನಡೆದಿರ್ತಕ್ಕಂಥ ಈ ರಸ್ತೆಯ ವ್ಯವಹಾರದಲ್ಲಿ ಬಡ ರೈತರುಗಳು ಏನು ಕಣ್ಣೀರು ಹಾಕ್ತಾ ಇದ್ದಾರೋ ಆ ನಗ್ನ ಸತ್ಯದ ಕಾರ್ಯಕ್ರಮ ಏನಿದೆಯಲ್ಲ ಅದನ್ನು ಕೊನೆ ಮುಟ್ಟಿಸುವವರೆಗೂ ನೀವು ಇದನ್ನು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ನಾನು ಕೈ ಮುಗಿದು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಇದು ಬಹಳ ಮುಖ್ಯ ಇದೆ ನನಗೆ. ದುರಂತ ಏನಂದರೆ, ಈ ಬೆಂಗಳೂರು ಇವತ್ತು ಅಭಿವೃದ್ಧಿ ಆಗಿದೆ ಒಂದು ಹಂತದಲ್ಲಿ. ಒಂದು ಈ ಜಮೀನನ್ನ ಲೂಟಿ ಮಾಡ್ತಕ್ಕಂಥ ಕೆಲವರು ರಾಜಕೀಯ ದಳ್ಳಾಳಿಗಳಿದ್ದಾರೆ. ಇನ್ನೊಂದು ಕಡೆ ಬಡವರಿಗೆ ಈ ಜಮೀನ ಈ ಕಂಪನಿಗಳ ಜೊತೆ ಸೇರಿಕೊಂಡು ಅವ್ರಿಗೆ ಹೆದರಿಸಿ ಆ ಎಲ್ಲ ಜಮೀನುಗಳನ್ನು ಈ ರಸ್ತೆಯ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ಎಲ್ಲ ಏನು ಜಮೀನಿದೆಯೋ ಅದನ್ನು ಇವತ್ತು ಕಬಳಿಸ್ತಕ್ಕಂಥ, ಅದಕ್ಕೆ ಅವ್ರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಕೆಲವು ದಳ್ಳಾಳಿಗಳು, ರಾಜಕೀಯ ದಳ್ಳಾಳಿಗಳು ಇದರಲ್ಲಿ ಸಂಪೂರ್ಣವಾಗಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಇದರಲ್ಲಿ ನಾನು ಯಾವುದೇ ರಾಜಕೀಯ ದ್ವೇಷಕ್ಕೆ ಮಾತಾಡೋ ವಿಷಯ ಅಲ್ಲ. ಇದು ಪ್ರಾರಂಭವಾದದ್ದು ನನ್ನಿಂದನೇ, ಅದನ್ನು ಒಪ್ಕೊಳ್ತೀನಿ ನಾನು. ಇದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇನು ಪ್ರಧಾನಮಂತ್ರಿ ಆಗಿದ್ದಾರೋ ಅವರು ಈ ದೇಶದಲ್ಲಿ ಆರ್ಥಿಕ ಸುಧಾರಣೆ ಅಂತ ತಂದರು 91ರಲ್ಲಿ. ಅವತ್ತು ನಾನು ಪಾರ್ಲಿಮೆಂಟಲ್ಲಿದ್ದೆ. ಅವತ್ತೇ ಹೇಳಿದ್ದೀನಿ, ಈ ಒಂದು ಹೊಸ ಆರ್ಥಿಕ ಸುಧಾರಣೆ ಕೈಗಾರಿಕಾ ನೀತಿ ಏನಿದೆಯೋ, ಬಂಡವಾಳ ಹೂಡಲಿಕ್ಕೋಸ್ಕರವಾಗಿ ನೀವು ಏನು ಇದನ್ನೆಲ್ಲ ತರ್ತಾ ಇದ್ದೀರಿ, ವಿದೇಶಿ ಬಂಡವಾಳನ ಆಕರ್ಷಣೆ ಮಾಡೋದಕ್ಕೆ, ಇದರಿಂದ ರೈತರ ಮನೆ ಹಾಳಾಗತ್ತೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಎಚ್ಚರಿಕೆ ವಹಿಸಲು 91ರಲ್ಲೇ ಮಾತು ಹೇಳಿದ್ದೇನೆ. ಈ ಒಂದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಇದೇನು ಕರಿತೀರಿ ನೀವು, ಇದು SAB ಕಂಪನಿ ಅಂತ ಒಂದು, VHB ಅಂತ ಒಂದು, ಅಮೇರಿಕಾದ 2 ಕಂಪನಿ. ಇದ್ರ ಜೊತೆಗೆ ಕಲ್ಯಾಣಿ ಗ್ರೂಪ್ ಅಂತ ಹೇಳಿ ಪೂನಾದಲ್ಲಿದ್ದಾರೆ, ಇದು ಇಂಡಿಯನ್ ಕಂಪನಿ. ಇವರಿಬ್ಬರು 3 ಜನ ಒಟ್ಟು ಸೇರಿ ಅವತ್ತು ಮೆಸಚೂಟ್ ಗವರ್ನರ್ ಬಂದಿದ್ದರು. ಅವರ ಸಮ್ಮುಖದಲ್ಲಿ ನಾವು ಇಬ್ಬರು ಸೈನ್ ಮಾಡಿದ್ದೇವೆ, ಆ ಗವರ್ನರು ನಾನು. ಒಂದು ಎಕರೆ ಭೂಮಿನ ತಗೋಬೇಕಾದ್ರೆ ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಕೊಡಬೇಕು. ಯಾವುದೇ ಸರ್ಕಾರಿ ಭೂಮಿ ತಗೋಬೇಕಾದ್ರೆ ಸರ್ಕಾರದ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ತಗೋಬೇಕು. ನಾವು ₹1 ಬಂಡವಾಳ ಹಾಕೋದಿಲ್ಲ.
ನೀವೇನು ಹೊರಗಡೆಯಿಂದ ದುಡ್ಡು ತರ್ತೀವಿ ಅಂತ ಬಂದಿದ್ದೀರಿ, ನಿಮ್ಮ ದುಡ್ಡಲ್ಲೇ ಈ ರಸ್ತೆ ಆಗಬೇಕು, ಎಲ್ಲ ಷರತ್ತು ಮಾಡಿದ್ದೇವೆ. ಯಾವುದು ಮುಚ್ಚು ಮರೆ ಇಲ್ಲ. ಯಾವನೂ ಸೈನ್ ಹಾಕಿದ್ದಾನೆ, ನಾನು ಸೈನ್ ಆ ಗವರ್ನರು ಇತ್ತೀಚೆಗೆ ಅವನಿಗೊಂದು ಜಾಡ್ಸೊಂದು ಕಾಗದ ಬರೆದಿದ್ದೇನೆ. ನೀನಿಂಥ ಕಳ್ಳರನ್ನ ಕರ್ಕೊಂಬಂದಲ್ಲಿ ನೀನು ಕಳ್ಳರನ್ನ ಶಬ್ದ ಮಾಡಿದ್ರೆ ನನಗೆ ಭಯ ಇಲ್ಲ. ಲೂಟರ್ಸ್ ಇವರು, ತಪ್ಪು ತಿಳ್ಕೊಬೇಡಿ ನೀವು. ಇದು ನನಗೆ ಜ್ಞಾಪಕ ಇದೆ, ಫೆಬ್ರವರಿ 95. ಇನ್ನೊಂದು ಇದು ಅಗ್ರಿಮೆಂಟ್ ಆದದ್ದು 1995 ನವಂಬರಲ್ಲಿ. ಆಮೇಲೆ ಅವರು ನನಗೆ ಒಪ್ಪಿ ಕಾಗದ ಕೊಟ್ಟಿದ್ದಾರೆ. 5 ಟೌನ್ಶಿಪ್ ಇರ್ಬೋದು. ಆಮೇಲೆ ನಾವೇನು ಷರತ್ತು ಹೇಳಿದ್ವು ಆ ಷರತ್ತುಗಳು ರೈತರಿಗೆ ಆ ಯಾವುದೇ ಜಮೀನು ತೊಗೊಂಡ್ರೂ ಅವರಿಗೆ ಪರ್ಯಾಯವಾಗಿ ಮನೆ ಕಟ್ಟಿಕೊಡ್ಬೇಕು, ಪರ್ಯಾಯವಾಗಿ ಅವ್ರ ಮಕ್ಕಳಿಗೆ ಕೆಲಸ ಕೊಡಬೇಕು. ಇದೆಲ್ಲ ಷರತ್ತುಗಳಿದೆ. ತಪ್ಪು ತಿಳ್ಕೊಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಇದೆಲ್ಲ ಕಂಡೀಷನ್ಸ್ ಹಾಕಿದ್ದೀನಿ ನಾನು ರೈತರ ಮನೆ ಹಾಳಾಗ್ಕೊಡ್ದು ಅಂತ ಹೇಳಿ. ಅದಾದ ಮೇಲೆ 1996 ಫೆಬ್ರವರಿನಲ್ಲಿ ಅವರು ಒಪ್ಪಿಗೆ ಲೆಟ್ರ್ ಕೊಟ್ಟಿದ್ದಾರೆ ಬಾಬಾ ಕಲ್ಯಾಣಿಯವರು. ನಾವು ಯುಗಾದಿ ಹಬ್ಬದ ದಿನ ಗುದ್ಲಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ನಿಮ್ಮ ಷರತ್ತಿಗೆಲ್ಲ ಒಪ್ಪಿದ್ದೀವಿ ಅಂತ. ಅವರೇ ತಮ್ಮ ಬಂಡವಾಳನ ಸುಮಾರು 680 ಕೋಟಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅವತ್ತಿನ ನಮ್ಮದು ಏನೂ ಇಲ್ಲ. ನಾನು ಅದೇನೋ ಈ ರಾಜ್ಯದ ದುರ್ದೈವನೋ ಈ ದೇಶದ ದುರ್ದೈವನೋ, ಆವತ್ತು ನಾನು ಪ್ರಧಾನಮಂತ್ರಿ ಆಗೋದಕ್ಕೆ ನನ್ನ ಮೇಲೆ ತೀವ್ರ ಒತ್ತಡ ಬಂತು. ನಾನು ಈ ರಾಜ್ಯ ಬಿಟ್ಟು ಹೋಗಿ ಸಿದ್ಧವಾಗಿತ್ತಿಲ್ಲ. ನಾನು ಹೋದ ತಕ್ಷಣವೇ ಶುರುವಾಯಿತು ಈ ಕರಾಮತ್ ಅಂತ ಹೇಳ್ತೀವಲ್ಲ ನಾವು, ಈ ಕರಾಮತ್ ಕೆಲಸ ಶುರುವಾಯಿತು. ಮುಂದಿನ ಪುಣ್ಯಾತ್ರಗಳು ಅದು ನಮ್ಮ ಸರ್ಕಾರ 3.5 ವರ್ಷ ಇತ್ತು ಮುಂಚೆ. ಅದಾದಮೇಲೆ ಕಾಂಗ್ರೆಸ್ ಬಂತು. ಹೇಗೆ ಜನಕ್ಕೆ ದ್ರೋಹ ಮಾಡಿದ್ದಾರೆ ಅಂಥೇಳಿ ಇವತ್ತುವರೆಗೂ ನಾನು ನೀವೇ ಒಂದು ಸಾರಿ ನೀವು ವಿಶ್ವೇಶ್ವರ ಭಟ್ರು ಬಂದು ನನ್ನ ಜೊತೆ ಎಲ್ಲ ಓಡಾಡಿದ್ದೀರಿ. ಇಷ್ಟೆಲ್ಲ ನಾವು ಮಾಡಿದ್ವಿ. ಪುಸ್ತಕ ಪಬ್ಲಿಷ್ ಮಾಡಿದೆ ನಾನು. ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಕಳಿಸಿದ್ದೀನಿ, ಎಲ್ಲ ಕಡೆ ಪುಸ್ತಕಗಳನ್ನು ಕಳಿಸಿದ್ರಿ ತಾವು. ಜಡ್ಜಸ್ಗೆ, ಹೈಕೋರ್ಟ್ ಜಡ್ಜಸ್ಗೆ ಕಳಿಸಿದ್ದೀನಿ. ಅದಾದಮೇಲೆ ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದ ಮೇಲೆ ಇದರ ಮೇಲೆ BC ಪಟೇಲ್ ಕಮಿಷನ್ ಅಂತ ಒಂದು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆ ಮಾಡಿ ಕಳ್ಳರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ, ಹೇಗೆ ನಾನು ಬರೆದಂಥ ಪುಸ್ತಕದ ಮೇಲೆ ಕರ್ನಾಟಕ ಹೈಕೋರ್ಟು ಇದು ಲೋಕಾಯುಕ್ತ ಎನ್ಕ್ವೈರಿ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಹೋಗಿ ಮಾರನೇ ದಿನಲೇ ಸ್ಟೇ ತೊಗೊಂಡ ಆ ಮನುಷ್ಯ ಯಾರು, ಅವನು ಅಶೋಕ್ ಕೆಣಿ ಅಂತ ನೈಸೆಲ್ಲು ಆಮೇಲೆ ನೆಸೆಲ್ಲು ಅಂತ 2 ಕಂಪನಿ ಮಾಡ್ಕೊಂಡಿದ್ದಾರಲ್ಲ, ಮಾರನೇ ದಿನಲೇ ಸ್ಟೇ ತೊಗೊಂಡ. ದಯಮಾಡಿ ಇದು 2-3 ಮಾತು ಹೇಳಬೇಕು. ಕುಮಾರಸ್ವಾಮಿ ಬಂದಮೇಲೆ BC ಪಟೇಲ್ ಕಮಿಷನ್ ಮಾಡಿದರು. ಅಸೆಂಬ್ಲಿಗೆ ಮಹಾನಾಯಕರುಗಳೇ ದೊಡ್ಡ ಭಾಷಣ ಮಾಡಿದ್ರು. ಪತ್ತೆಯವರ ಇವತ್ತು ಕಾಂಗ್ರೆಸ್ನವರು ಈ ಬಡವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರಾ? ಪ್ರಧಾನಮಂತ್ರಿಯವ್ರ ಬಗ್ಗೆ ನಾನು ರಾಜಕೀಯ ಮಾಡಲ್ಲ. ಇಲ್ಲಿ ಪ್ರಧಾನಮಂತ್ರಿ ತಗೋಗಿ ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ, ಪ್ರತಿಭಟನೆ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಆಮೇಲೆ ಅದನ್ನು ನೆಕ್ಸ್ಟ್ ಡೇ ಹೋಗಿ ಸ್ಟೇ ತೊಗೊಂಡ್ರಿ ಮನುಷ್ಯ. ಹೈಕೋರ್ಟ್ನ ಚೀಫ್ ಜಸ್ಟಿಸ್ ದಿನಕರನ್ ಯಾರೋ ಇದ್ದರು, ಅವರು ಆರ್ಡರ್ ಮಾಡಿದ್ದು ಸ್ಟೇ. ಕುಮಾರಸ್ವಾಮಿ ಅವರು BC ಪಟೇಲ್ ಕಮಿಷನ್ ಮಾಡಿದ್ದು ಸ್ಟೇ. ಮೊನ್ನೆ ಅವ್ರು ಯಾರೋ ಅಬ್ರಾಹಂ ಅಂತ ಒಂದು ಅರ್ಜಿ ಹಾಕಿದ್ದಾರೆ, ನಾನು ಒಪ್ಕೊಂಡೆ, ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ, ಅದಕ್ಕೂ ಸ್ಟೇ. ಏನ್ರಿ, ನಾನು ನ್ಯಾಯಾಲಯದ ಬಗ್ಗೆ ವಾದ ಮಾಡೋದಿಲ್ಲ, ಅವರಿಗೆ ಅಗೌರವದ ಮಾತಾಡೋದಿಲ್ಲ. ಈ ರೀತಿ ಆದರೆ ಈ ದೇಶದಲ್ಲಿ ಇವ್ರನ್ನ ಕೇಳೋರು ಯಾರ್ರಿ? ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಗೌಡ್ರ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಾನು ನೈಸ್ ರಸ್ತೆಯಲ್ಲಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.